ಲೇಡೀಸ್ ಅಂಡ್ ಜೆಂಟಲ್ಮನ್, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ವಿದ್ಯಾ. ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಬಿಗ್ ಸ್ಟೋರಿಯನ್ನ ಫೋಕಸ್ ಟಿವಿ ರಿವೀಲ್ ಮಾಡ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಹೊಸ ಪವರ್ ಗೇಮ್ ಶುರುವಾಗ್ತಾ ಇದೆ. ಒಳ ರಾಜಕೀಯದ ಮಧ್ಯೆ ಸತೀಶ್ ಜಾರಕಿಹೊಳಿ ಆಟ ಆಡ್ತಿದ್ದಾರಾ? ಇದೇ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಹುದ್ದೆ ಕೇಳಲ್ಲ ಅಂತ ಹೇಳ್ತಲೇ ಸಾಹುಕಾರ್ ಹೊಸ ಲಾಬಿಯನ್ನ ಶುರು ಮಾಡಿದ್ದಾರಾ? ಹಾಗಿದ್ರೆ ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಬಿಗ್ ಸ್ಟೋರಿಯನ್ನ ಫೋಕಸ್ ಟಿವಿ ರಿವೀಲ್ ಮಾಡ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಹೊಸ ಪವರ್ ಗೇಮ್ ಈಗ ಶುರುವಾಗಿರುವಂತದ್ದು. ಒಳ ರಾಜಕೀಯದ ಮಧ್ಯೆ ಸತೀಶ್ ಜಾರಕಿಹೊಳಿ ಆಟ ಶುರುವಾಗಿದೆ. ಹುದ್ದೆ ಕೇಳಲ್ಲ, ಯಾವ ಹುದ್ದೆ ಬೇಡ ಅಂತ ಹೇಳ್ತಲೇ ಸಾಹುಕಾರ್ ಈಗ ಹೊಸ ಲಾಬಿಯನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಮಾತಿನ ಹಿಂದೆ 108 ರಾಜಕೀಯ ಲೆಕ್ಕಾಚಾರ ಇದೆಯಾ? ಹಂಗಿದ್ರೆ ಯಾವ ಲೆಕ್ಕಾಚಾರವನ್ನ ಇಟ್ಕೊಂಡು ಹುದ್ದೆ ಕೇಳಲ್ಲ ಅಂತ ಹೇಳಿ ಹೊಸ ಲಾಬಿಯನ್ನ ಶುರು ಮಾಡಿದ್ದಾರೆ ಸಾಹುಕಾರ್? ಹಾಗಾದ್ರೆ ಸಾಹುಕಾರ್ ಅವರ ರಹಸ್ಯ ಏನಿರ್ಬೋದು? ಯಾವ ಹೊಸ ಆಟವನ್ನ ಆಡ್ತಾ ಇರ್ಬೋದು ಸಾಹುಕಾರ್ ಅವರು ಲಾಬಿ ಮಾಡೋದಕ್ಕೆ? ನೋಡಿ, 2028ಕ್ಕೆ ನಾನೇ ಸಿಎಂ ಅಂತ ಹೇಳಿ ಇದೇ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಮುಂಬರುವಂತಹ ಎಲೆಕ್ಷನ್ ಆದ್ಮೇಲೆ ನಾನೇ ಸಿಎಂ ಆಗ್ತೀನಿ ಅಂದಿದ್ರು. ಮತ್ತೊಂದು ಕಡೆಗೆ ಬೆಳಗಾವಿ ರಾಜಕೀಯ ಹಿಡಿತಕ್ಕೆ ಸಾಹುಕಾರ್ ಈ ರೀತಿ ರಣತಂತ್ರ ಹೂಡಿದ್ದಾರ? ಹಂಗಿದ್ರೆ ಸದ್ಯ ಈಗ ಬೆಳಗಾವಿ ರಾಜಕೀಯವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಹೊಸ ರಣತಂತ್ರವಾಯ್ದು. ಮತ್ತೊಂದು ಕಡೆಗೆ ಕೆಪಿಸಿಸಿ ಹುದ್ದೆ ಬೇಡ ಅಂತ ಹೇಳಿ ಸತೀಶ್ ಡಿಸಿಎಂ ಮೇಲೆ ಕಣ್ಣಿಟ್ಟಿದಾರ? ಹಂಗಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಬೇಡವೇ ಬೇಡ ಅಂತ ಹೇಳಿ ಡಿಸಿಎಂ ಹುದ್ದೆ ಕೊಡಿ ಅಥವಾ ಡಿಸಿಎಂ ಹುದ್ದೆ ಮೇಲೆ ಲಾಬಿ ಮಾಡ್ತಾ ಇದ್ದಾರ? ನಾನು ಹುದ್ದೆ ಕೇಳಿಲ್ಲ ಅಂತ ಹೇಳ್ತಲೇ ಸಾಹುಕಾರ್ ಲಾಬಿಯನ್ನ ಮಾಡ್ತಿದ್ದಾರೆ. ಹಂಗಿದ್ರೆ ನನಗೆ ಯಾವ ಹುದ್ದೆ ಬೇಡ, ನನಗೇನೂ ಬೇಡ, ಸಾಕು ಕೊಟ್ಟಿರುವಂತಹ ಸಚಿವ ಸ್ಥಾನ ಅಂತ ಹೇಳ್ತಲೇ ಲಾಬಿಯನ್ನ ಶುರು ಮಾಡಿದ್ದಾರ ಸಾಹುಕಾರ್. ಮತ್ತೊಂದು ಕಡೆಗೆ ಬೆಳಗಾವಿ ರಾಜಕೀಯದ ಹಿಡಿತವೇ ಸತೀಶ್ ಅವರಿಗೆ ದೊಡ್ಡ ಪ್ರತಿಷ್ಠೆಯ? ಹಂಗಿದ್ರೆ ಬೆಳಗಾವಿಯನ್ನ ತನ್ನ ತೆಕ್ಕೆಗೆ ಹಾಕೋಬೇಕು, ಬೆಳಗಾವಿಯನ್ನ ತನ್ನ ಮುಷ್ಟಿಯಲ್ಲಿ ಹಿಡ್ಕೋಬೇಕು ಅಂತ ಹೇಳಿ ಆ ರಾಜಕೀಯ ಹಿಡಿತವನ್ನ ಮಾಡ್ಕೊಳ್ಳೋದಕ್ಕೆ ಸತೀಶ್ಗೆ ದೊಡ್ಡ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರ. ಮತ್ತೊಂದು ಕಡೆಗೆ ಡಿಸಿಎಂ ಹುದ್ದೆ ಬೇಡ ಅಂತ ಹೇಳ್ತಲೇ ವಿಶ್ವಾಸದ ಮಂತ್ರವನ್ನ ಪ್ರಯೋಗ ಮಾಡಿದ್ರ ಸಾಹುಕಾರ್. ಕೆಪಿಸಿಸಿ ಹುದ್ದೆ ಬೇಡ, ಡಿಸಿಎಂ ಹುದ್ದೆ ಬೇಡ ಅಂತ ಹೇಳ್ತಲೇ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಮಂತ್ರವನ್ನ ಹಾಕಿದ್ರ. ಮತ್ತೊಂದು ಕಡೆಗೆ ಡಿಸಿಎಂ ಹುದ್ದೆ ಪಡೆಯೋ ಮುಖಾಂತರವೂ ಸಿಎಂ ಸ್ಥಾನಕ್ಕೆ ಪ್ಲಾನ್ ಹಾಕೊಂಡ್ರ ಸಾಹುಕಾರ್. ಕೆಪಿಸಿಸಿ ಡಿಸಿಎಂ ಹುದ್ದೆ ಆಯ್ತು, ಎರಡೂ ಬೇಡ, ಹಂಗಿದ್ರೆ ಏನ್ ಬೇಕು? ಸಿಎಂ ಸ್ಥಾನಕ್ಕೆ 2028ರ ಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಪ್ಲಾನ್ ಆಯ್ತು. ಮತ್ತೊಂದು ಕಡೆಯ ಬೆಳಗಾವಿ ರಾಜಕೀಯ ಸಮೀಕರಣವೇ ಸಾಹುಕಾರ್ ತಂತ್ರವ? ಹಂಗಿದ್ರೆ ಬೆಳಗಾವಿ ರಾಜಕೀಯ ಸಮೀಕರಣ ಏನಿದೆ 2028ಕ್ಕೆ ಅದೇ ಸಾಹುಕಾರ್ ತಂತ್ರ ಹಂಗಿದೆಯಾ? ಹಾಗಿದ್ರೆ ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಈ ಪೈಪೋಟಿ ಮಧ್ಯೆ ರಣತಂತ್ರವನ್ನ ಹೆಣೆದ್ರ ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ, ಲಕ್ಷ್ಮಣ್ ಸವದಿ ಅವರು ಕೂಡ ಡಿಸಿಎಂ ಹುದ್ದೆಗೆ ಲಾಬಿ ಮಾಡ್ತಾ ಇದ್ದಾರೆ. ಇವರಿಬ್ಬರ ಪೈಪೋಟಿ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ ಹೆಂಗಿದೆ ನೋಡಿ, ನೇರವಾಗಿ ಮುಖ್ಯಮಂತ್ರಿ ಗಾದಿಗೆ. ಮತ್ತೊಂದು ಕಡೆಗೆ ಸತೀಶ್ಗೆ ಡಿಸಿಎಂ ಸಿಕ್ರೆ ಬೆಳಗಾವಿಯಲ್ಲಿ ಹೊಸ ರಾಜಕೀಯವೇ ಸೃಷ್ಟಿಯಾಗಬಹುದು. ಈಗ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಡಳಿತ ಬಹಳಷ್ಟು ಕೇಳಿ ಬರ್ತಾ ಇದೆ. ಬೆಳಗಾವಿ ಅಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಈ ಒಂದು ಹೊಸ ರಾಜಕೀಯದ ಗೇಮ್ ಪ್ಲಾನ್, ಮಾಸ್ಟರ್ ಪ್ಲಾನ್ ಅಲ್ಲಿ ಡಿಸಿಎಂ ಸ್ಥಾನವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಬೆಳಗಾವಿಯಲ್ಲಿ ಹೊಸ ರಾಜಕೀಯದ ಆಟವನ್ನ ಶುರು ಮಾಡ್ತಾರ ಸಾಹುಕಾರ್. ಬಹಳಷ್ಟು ದೊಡ್ಡ ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಗೇಮ್ ಪ್ಲಾನ್. ನನಗೆ ಯಾವ ಹುದ್ದೆ ಬೇಡ ಅಂತ ಹೇಳ್ತಲೇ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಬೆಳಗಾವಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ಡಿಸಿಎಂ ಆಗಿ ಮುಂಬರುವಂತಹ 2028ರ ಸಿಎಂ ಗದ್ದುಗೆ ಇರೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಈಗಿನ್ಲೇ ರೆಡಿ ಮಾಡ್ತಾ ಇದ್ದಾರೆ. ಹಂಗಿದ್ರೆ ಯಾವ ರೀತಿ ರಣತಂತ್ರ ಹೆಣಿತಾ ಇರ್ಬೋದು ಅಂತ ಹೇಳಿ, ಯಾಕಂದ್ರೆ ಬಹಳಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಒಂದು ಸ್ಥಾನಕ್ಕೆ ಅಂದ್ರೆ ನಮ್ಮ ಕಡೆಗೆ 2-3 ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಆ ಪಟ್ಟಾದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ
ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಯನ್ನ ನಿಭಾಯಿಸ್ತಾ ಇದ್ರು. ಬಿಜೆಪಿಗೆ ಹೋದಂತ ಲಕ್ಷ್ಮಣ್ ಸವದಿ ಅವರು ಮತ್ತೆ ವಾಪಸ್ ಕಂಬ್ಯಾಕ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಈ ಇಬ್ಬರ ನಾಯಕರ ಮಧ್ಯೆ ರಣತಂತ್ರವನ್ನ ಹೆಂಗ್ ಹೆಣಿಬೇಕು, 2028ರ ಮುಖ್ಯಮಂತ್ರಿ ಗಾದಿಗೆ ಈಗಲೇ ಅಡಿಪಾಯ ಹೆಂಗ್ ಹಾಕಬೇಕು, ಮೊದಲು DCM ಹುದ್ದೆ ತಗೊಳ್ಳೋಣ, ಬೆಳಗಾವಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರುವಂತಹ ಕೆಲಸಗಳಿಗಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನ ಕೊಟ್ಟು ಈಗ ಮತ್ತೆ ಬೆಳಗಾವಿ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಅಂತ ಎಲ್ಲರ ಬಾಯಲ್ಲಿ ಬರಬೇಕು ಅಂತ ಹೇಳಿ ಬಹಳ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರಾ ಅನ್ನುವಂಥದ್ದು ಗಮನಿಸ್ತಾ ಇದೀವಿ. ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಪ್ಲಾನ್ ಸದ್ಯ ಕಾಂಗ್ರೆಸ್ ಸಂಪುಟ ವಿಸ್ತರಣೆಯ ಬಿಗ್ ಸ್ಟೋರಿಯನ್ನ ನಿಮಗೆ ರಿವೀಲ್ ಮಾಡ್ತಾ ಇರೋದು. ಹೈಕಮಾಂಡ್ ಅಂಗಳದಲ್ಲಿ ಹೊಸ ಪವರ್ ಗೇಮ್ ಅನ್ನೇ ಪ್ಲಾನ್ ಮಾಡಿದ್ದಾರೆ. ಬಹಳ ಸೊಗಸಾಗಿ ಪ್ಲಾನ್ ಅನ್ನ ಹಿಡಿದಿರುವಂತದ್ದು ಸತೀಶ್ ಜಾರಕಿಹೊಳಿ. ಆ ಹುದ್ದೆ ಬೇಡ, ಈ ಹುದ್ದೆ ಬೇಡ, ನಮ್ಮ ಸಮುದಾಯಕ್ಕೆ 2-3 ಸಚಿವ ಸ್ಥಾನ ಕೊಡಿ ಸಾಕು, ನನಗೆ ಇಂಥದ್ದೇ ಹುದ್ದೆ ಬೇಕು ಅಂತ ಕೇಳಲ್ಲ ಅಂತ ಹೇಳಿದವರು. KPCC ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂದ್ರು ಬೇಡ ಅಂದ್ರು. ಮತ್ತೊಂದ್ ಕಡೆಗೆ DCM, ಹೌದು, ಈಗ DCM ಸ್ಥಾನಕ್ಕೆ ಕಣ್ಣು ಹಾಕೋ ಮುಖಾಂತರ 2028ರ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ಗೆದ್ದು ಮುಖ್ಯಮಂತ್ರಿ ಗದ್ದುಗೆ ಏರಿ ಕಾಂಗ್ರೆಸ್ ಸರ್ಕಾರವನ್ನ ಮುನ್ನಡೆಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮಾಸ್ಟರ್ ಪ್ಲಾನ್. ಹಂಗಿದ್ರೆ ಇದು ಈ ಕ್ಷಣದ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.